ಶಿವಳ್ಳಿ ಸ್ಪಂದನ ದೇವರ ಇದರ ವತಿಯಿಂದ ಇವತ್ತು ದೀಪಾವಳಿ ಸಂಭ್ರಮ ಶ್ರೀ ದುರ್ಗಾಪರಮೇಶ್ವರಿ ವೆಂಕಟರಮಣ ದೇವಸ್ಥಾನದಲ್ಲಿ ವಲಯದ ಎಲ್ಲ ಪದಾರ್ಥಗಳು ಹಾಗೂ ಸದಸ್ಯರ ಕೂಡುವಿಕೆಯಿಂದ ಒಂದು ದೀಪಾವಳಿ ಸಂಭ್ರಮ ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದಲ್ಲಿ ದೀಪಾವಳಿ ಸಂಭ್ರಮ ಎನ್ನುವಂತಹ ಒಂದು ಸೇವೆಯನ್ನು ಈ ಸಂದರ್ಭದಲ್ಲಿ ಆರಂಭಿಸಲಿದ್ದೇವೆ. ದಯವಿಟ್ಟು ಎಲ್ಲ ವಲಯದ ಸದಸ್ಯರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಉಂಡು ನಾನೆಲ್ಲ ಉಂಡು विघ्नराजोगनाथः भूमकेतुगणाथेभ्यो मार्चितोगजान्तः द्वाचैतानामनियप्ते विद्यारम्भेवादिचक्रविषयेण समेतः सङ्गामे सर्वकार्यते श्रीमहानित्ये महाप्रार्थनां समर्पयामि। ओम कल्याणात्मकगात्राय कामयाय श्रीमद्वेंकटनाथाय श्रीमहाकाय नमः। ओम सिन्दूरार्णिकः नयनामाणिकमौलिस्तरताराय शंकराय येमापेन मत्रोः पाणिनिना परिपूर्णहस्तशतं विद्युद्धाम समप्रभां विगतनिष्ठस्थितां देशनां कन्याभीरवारेण विलसन्तां हस्ते चक्रधरागेण ऋषिकां शापं गुणं तद्गणे विधानामल्लात्मिकां शशिधरां नेत्रां भजे। हरशंभो महादेव विश्वेशामरमल्लभा शिवशंकर सर्वात्मनेन नमोस्तुते। नमः सूर्याय चन्द्राय मङ्गलाय बुधाय शालाहरे नमः। जपा कुसुमकाशं काशये महाविधिं कान्तारं सर्वाभद्रं सर्वो शिवासरं षडानं पुष्पमरकवर्णं महामतिं दिव्यमयूरवाहनं बुद्धश्रेवं सुरसेनयातं शरणमहं प्रपद्ये। आज श्रद्धा भक्ति पूर्वक अश्रूकात महागणपति विघ्नवाद्यातो ನಮ್ಮ ಈ ಹಂತದಂತಿರುವ ಸಕಲ ಕಾರ್ಯಂತ ಕಂಪ್ಲೇಂಟ್ ಪೂರ ನಿವಾರಣೆ ಅಂದ್ಕೊಳ್ಳೋದ್ರಿಂದ ದೇವರ ಪ್ರಾರ್ಥನೆ ಅಂತಂತೂ ಅಂಜನೆ ಈ ಕ್ಷೇತ್ರಕ್ಕೂ ಆ ಸಂಪತ್ತು ಗೋಡೆ ಹಂಚಿತು ಆ ವೆಂಕಟರಮಣ ದೇವರಿಗೆ ನಮ್ಮ ತಲೆದಗ್ಗುವಂತು ನಿನಗೆ ನಂಗೆ ಆ ಕಾರ್ಯಕ್ರಮ ಗೋಡೆ ಹಂಚಿನೋ ಆ ಸಂಪತ್ತಿನ ದೇವರು ಕೊಟ್ಟು ಅವೇ ರೀತಿ ಆತ ಮೂಳು ಆ ಪಂಚಾಯತನ ಪೂಜಾ ಪದ್ಧತಿಗೆ ವಿಜೃಂಭಣೆ ಮೆರಕು ಹಂಚಿತ್ತು ಆ ಈಶ್ವರ ದೇವರೇ ಅಂಚನೆ ಅವೇ ರೀತಿ ಆತ ಆ ಸ್ಕಂದ ದೇವರೇ ಅವೇ ರೀತಿ ಆ ಸೂರ್ಯನಾರಾಯಣ ದೇವರೇ ಅಂಚನೆ ದುರ್ಗಾ ಪರಮೇಶ್ವರಿನ ನಮ್ಮ ಮನಸಾರ ಸ್ಮರಣೆ ಅಂತಂದು ಆಯ್ಕೆ ಬರ್ತಾನೆ ಹಂಚಿತ ಸಕಲ ದುರ್ಗತೆಗಳ ಪೂರ ಪರಿಹಾರ ಕೊಟ್ಟು ಅವೇ ರೀತಿ ಆತ ಆ ಪರಿವಾರ ದೇವತೆ ಸತ್ಯದೇವತೆ ನಾಗದೇವರೇ ಅಂಚನೆ ನಾಗರಕ್ತೇಶ್ವರಿ ಅವೇ ರೀತಿ ಆತ ಸನ್ನಿಧಿಗೆ ಆ ಮೆರವಣಿಗೆ ಕಲ್ರೊಟ್ಟಿ ಗುಳಿಗ ಮಂದಿರದಿಂದ ಸ್ಮರಣೆ ಅಂತಂತು ನಮ್ಮ ಆ ಒಂದು ಶಿವಳ್ಳಿ ಸ್ಪಂದನ ಅಂತ ಆ ನಂತರ ಆ ದೀಪಾವಳಿದ ಪರ್ಬತ್ ಅಂಗವಾತ ನಮ್ಮ ವಿಶೇಷ ಒಂದು ಕಾರ್ಯಕ್ರಮನೇ ಈಗ ಆಯೋಜನೆ ಅಂತ ಅಂತಿಲ್ಲ ಅವೇ ರೀತಿ ಆಗ್ತದೆ ಆ ರಾಜ್ಯದ ಒಂದು ಮುಂದಾಳತ್ವ ನನಗೆ ಆ ಒಂದು ಶಿವಳ್ಳಿ ಸ್ಪಂದನ ನಡೆದೋಗ್ಬೋದು ಆಯ್ಕೆ ಇಂಥ ದಿನ ಕಾರ್ಯಕ್ರಮ ನನಗೆ ಬಹುಶಃ ಒಂದು ಕಾರ್ಯಕ್ರಮಕ್ಕೆ ಒಂದೋಡು ಅಂದುಕೊಳ್ತೇವೆ ಈ ಥರ ಒಂದು ಕಾರ್ಯಕ್ರಮ ನನ್ನಲ್ಲಾಗ್ತದೆ ಒಂದೋಡು ನಡೆಬಿಡೋಕೊಳ್ತೇವೆ ಒಂದು ಕೆಲಸ ಮೊದಲು ಆವಡು ಬಂದ ಅಂತ ಐಕೆ ನನಗೆ ಶಕ್ತಿಲ್ಲ ಯುಕ್ತಿಲ್ಲ ಬೋಡು ಯುಕ್ತಿ ಬಂದ ನನಗೆ ತಾಳ್ಮೆಗೆ ಮಾತ್ರ ನನಗೆ ಆ ಯುಕ್ತಿ ಬರಿಯಾರೆ ಸಾಕು ಆ ಬಿಸಿನೆತ್ತ ಒಂದು ಕಡಿಮೆ ಮಾತ್ರ ಅಂಚ ಆ ತಾಳ್ಮೆ ಇಪ್ಪು ನನಗೆ ಹಿರಿಯ ತಲೆಮಾರು ಅಂಚನೆ ಶಕ್ತಿ ಇಪ್ಪು ನಂಚಿತ್ತು ಆ ಯುವ ತಲೆಮಾರು ಆ ಹಿರಿಯ ತಲೆಮಾರಿನ ಮಾರ್ಗದರ್ಶನದ್ದು ಯುವಕರನ್ನು ಕೆಲಸ ಮಾಡೋದು
ಆ ಕಾರ್ಯ ನನಗೆ ಸಫಲ ಮಾಡ್ತೀನಿ ದುಂಬದ ಕಾರ್ಯಕ್ರಮನೇ ನನಗೆ ಸಾಕ್ಷಿ ಆಗ್ತದೆ ಇಂದು ದಿನ ಇಲ್ಲ ಆಪಣಂಚಿನ ಕಾರ್ಯಕ್ರಮ ಆ ಮಹಾಯಾವೇನಿದೆ ಅಂಚನೆ ಆ ಪುರುಷನ ಸಮಾಜ ಮತ್ತು ಆ ಪುರ್ಣ ರೀತಿಯಲ್ಲಿ ನಡಪಡೋಕೊಳ್ಳಂತೆ ಆ ದೇವರ ಸನ್ನಿಧಾನ ನಮ್ಮ ಪ್ರಾರ್ಥನೆ ಇದಂ ಫಲಂ ಮಯಾ ದೇವ ಸ್ಥಾಪದಂತೆ ಮೃತಸ್ಥದ ತೇನ ಮೇ ಸಫಲ ಪ್ರಾಪ್ತಿ ಭವೇತ್ ಜನ್ಮನಿ ಜನ್ಮನಿ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ರುದ್ರಃ जय तुम देवी चामुंडी जय भूता पहानी जय भगवती देवी कालरात्रि ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುವಂಥ ಸಂಬಂಧಗಳ ಬೆಸುಗೆಯಲ್ಲಿ ಹಬ್ಬಗಳು ಬಹಳ ಹಿರಿದಾದ ಸ್ಥಾನವನ್ನು ಹೊಂದಿದೆ. ಹಬ್ಬಗಳು ಬರೀ ಶೋಕಿಯ ಆಚರಣೆಯಾಗದೆ ನಮ್ಮ ಸಂಸ್ಕೃತಿ, ಆಚರಣೆ, ಸಂಪ್ರದಾಯ ಇತ್ಯಾದಿಗಳನ್ನು ಇಂದಿನ ಯುವ ಜನಾಂಗದಲ್ಲಿ ಬಿತ್ತುವ ಬೀಜಗಳಂತೆ ಹೊರಹೊಮ್ಮಬೇಕಾಗಿದೆ. ಈ ನಿಟ್ಟಿನಲ್ಲಿ ರೂಪಿತವಾದ ನಮ್ಮ ಕಾರ್ಯಕ್ರಮ ದೀಪಾವಳಿ ಸಂಭ್ರಮ. ದೀಪದಿಂದ ದೀಪವ ಹಚ್ಚಬೇಕು ಮಾನವ. ಹೌದು, ಅಜ್ಞಾನವೆಂಬ ಅಂಧಕಾರದಿಂದ ಸುಜ್ಞಾನದ ದೀಪಿಗೆಯನ್ನು ಹಚ್ಚಬೇಕಾಗಿದೆ. ದೀಪ ತಾನು ಉರಿಯುವ ಮೂಲಕ ಇಡೀ ಜಗತ್ತಿಗೆ ಬೆಳಗನ್ನು ನೀಡುವಂತೆ ನಾವೆಲ್ಲರೂ ಜ್ಞಾನ ದೀಪವನ್ನು ಪಸರಿಸುವಂತಾಗಬೇಕು. ಸಂಭ್ರಮವನ್ನು ನಮ್ಮ ಶಿವಳಿ ಸ್ಪಂದನ ಧೈರ್ಯಬೈಲು ವಲಯದಲ್ಲಿ ನಾವು ಇಂದು ಆಚರಿಸಲಿದ್ದೇವೆ. ಹಬ್ಬಗಳು ಅಂದರೆ ಎಲ್ಲರೂ ಸಮಾಗಮ ಆಗುವುದು. ಎಲ್ಲರೂ ಸಮಾಗಮ ಆಗಬೇಕಾದರೆ ಹಬ್ಬಗಳು ಅಲ್ಲಿ ಇದ್ದರೆ ಮಾತ್ರ ಅದು ಸಾಧ್ಯ. ಅದರಂತೆ ನಾವು ಇವತ್ತು ಎಲ್ಲರೂ ಸೇರಿದ್ದೇವೆ. ಈ ವೇದಿಕೆಯಲ್ಲಿ ನಮ್ಮ ಶಿವಲಿ ಸ್ಪಂದನದ ಗೌರವ ಅಧ್ಯಕ್ಷರಾದ ಶ್ರೀಯುತ ನವೀನ್ ಚಂದ್ರ ಭಟ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅವರಿಗೆ ನಮ್ಮ ಶಿವಲಿ ಸ್ಪಂದನದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮತ್ತೋರ್ವ ಹಿರಿಯರಾದ ಶ್ರೀಯುತ ನಾರಾಯಣ ಉಡುಪ ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅವರಿಗೂ ಸಹ ನಮ್ಮ ಶಿವಲಿ ಸ್ಪಂದನದ ಸಲುವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ರಾಘವೇಂದ್ರ ಉಡುಪ ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ತಮಗೂ ಸಹ ನಮ್ಮ ಶಿವಲಿ ಸ್ಪಂದನದ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ನಿರ್ಮಲಾ ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಮಗೂ ಸಹ ನಮ್ಮ ಶಿವಳಿ ಸ್ಪಂದನ ಧೈರ್ಯಬೈಲು ವಲಯದ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಕಾರ್ಯದರ್ಶಿಯಾದ ಪುಷ್ಪಕ ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಲ್ಯಾಂಡಿಂಗ್ ಇವರು ಸಹ ವೇದಿಕೆಗೆ ಬಂದು ನಮ್ಮ ಕಾರ್ಯಕ್ರಮವನ್ನು ಚೆಂದಗಾಣಿಸಿ
ಶಿವಳ್ಳಿ ಸ್ಪಂದನದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸೂತ್ರವಾಗಿ ನಡಿಬೇಕಾದರೆ ಅಲ್ಲಿ ಭಗವಂತನ ಕೃಪಾ ಕಟಾಕ್ಷ ಇದ್ದರೆ ಮಾತ್ರ ಸಾಧ್ಯ. ಅದೇ ರೀತಿ ಯಾವುದೇ ಒಂದು ಕಾರ್ಯಕ್ರಮ ಆರಂಭವಾಗಬೇಕಾದರೆ ಪ್ರಾರ್ಥನೆಯು ಅಲ್ಲಿ ನಾಂದಿಯನ್ನು ಹಾಡಬೇಕಾಗುತ್ತದೆ. ನಮ್ಮ ಈ ಕಾರ್ಯಕ್ರಮವನ್ನು ಕುಮಾರಿ ಸಾಕ್ಷಿ ಇವರಿಂದ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ದೀಪವನ್ನು ಬೆಳಗಿಸುವುದರ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಅತಿಥಿಗಣ್ಯರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. आरोग्यं धनसम्पदः शुभं कुरुध्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोस्तुते दीपज्योतिर्नमोस्तुते शुभं कुरुध्वं कल्याणम् आरोग्यं धनसम्पदः दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोस्तुते दीपो हरतु मे पापं सन्ध्यादीपनमोस्तुते शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम्
आरोग्यं धनसम्पदा ಚೂರಿಂಚು ಬಲ್ಲ ರಾಗಣ ಬಲ್ಲ ಅವರ ಒಂದು ನಿಮಿಷ ಎಂತ ಶ್ರೀಯುತ ಶಿವಳ್ಳಿ ಸ್ಪಂದನ ಧೈರ್ಯಬೈಲು ವಲಯದ ಗೌರವಾಧ್ಯಕ್ಷರು, ಗೌರವ ಸಲಹೆಗಾರರು ಇವರನ್ನು ನಮ್ಮ ಶಿವಳ್ಳಿ ಸ್ಪಂದನದ ಅಧ್ಯಕ್ಷರಾದಂತಹ ರಾಘವೇಂದ್ರ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಅದೇ ರೀತಿ ಶ್ರೀಯುತ ನಾರಾಯಣ್ ಉಡುಪ ಇವರನ್ನು ನಂದಕಿಶೋರ್ ಇವರು ಶಾಲಾ ಹಾಕುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳಿ. ಸತೀಶ್ ಲ್ಯಾಂಡ್ಲಿ ಇವರನ್ನು ಅರವಿಂದ್ ಇವರು ಶಾಲಾ ಹಾಕುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳಿ. ಶ್ರೀಮತಿ ನಿರ್ಮಲಕ್ಕ ಇವರನ್ನು ಕಾಂಚನಕ್ಕ ಇವರು ಬಂದು ಶಾಲಾ ಹಾಕುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಶ್ರೀಮತಿ ಪುಷ್ಪ ಇವರನ್ನು ಉಷಕ್ಕ ಅವರು ಶಾಲಾ ಹಾಕುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ನಮ್ಮ ಅಧ್ಯಕ್ಷರಾದ ರಾಘವೇಂದ್ರ ಉಡುಪರನ್ನು ಪ್ರಕಾಶ್ ಉಡುಪ ಇವರು ಶಾಲಾ ಹಾಕುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶ್ರೀಮತಿ ಶ್ಯಾಮಲ ನಿರ್ಮಲ ದಿನಾಂಕ 20/10/24ರಂದು ನಮ್ಮ ದೇರೆಬೈಲು ವಲಯದ ಅಧ್ಯಕ್ಷರಾದ ಶ್ರೀಯುತ ರಾಘವೇಂದ್ರ ಉಡುಪ ಇವರ ಘನ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಪ್ರಾರ್ಥನೆಯ ಬಳಿಕ ವಾಸ್ತವಿಕ ಪ್ರಸ್ತಾಪನೆಯನ್ನು ಅಧ್ಯಕ್ಷರು ತಿಳಿಸಿದರು. ಬಳಿಕ ದಿನಾಂಕ 13/10/24ರಂದು ಸಾರ್ವಜನಿಕ ಕುಂಕುಮಾರ್ಚನೆಯ ಆಯವ್ಯಯವನ್ನು ಶ್ರೀಯುತ ಪ್ರಕಾಶ್ ಉಡುಪರು ಮಂಡಿಸಿದರು. ದಾನಿಗಳು ನೀಡಿದ ಹಣದಲ್ಲಿ ನಿಲುವು ಫ್ಯಾನ್ ಅನ್ನು ದೇವಸ್ಥಾನಕ್ಕೆ ನೀಡಲಾಯಿತು. ಪ್ರಸ್ತುತ ಖಾತೆಯಲ್ಲಿ ಉಳಿದಿರುವ ಮೊತ್ತವನ್ನು ಇಳಿಸಲಾಯಿತು. ತರುವಾಯ ದಿನಾಂಕ 10/11/24ರಂದು ದೀಪಾವಳಿ ಹಬ್ಬವನ್ನು ಯಾವ ರೀತಿಯಲ್ಲಿ ಆಚರಿಸಲೆಂದು ಚರ್ಚಿಸಲಾಯಿತು. ಸದಸ್ಯರ ಅಭಿಪ್ರಾಯದಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿ ಪೂಜೆಯ ಬಳಿಕ ಸಿಡಿಮದ್ದು ಸುಡುವುದು, ಬಳಿಕ ಉಪಹಾರ ಎಂದು ನಿರ್ಧರಿಸಲಾಯಿತು. ಅದಕ್ಕೆ ಸುಮಾರಾಗಿ 12,000 ಖರ್ಚು ಬರಬಹುದೆಂದು ಅಂದಾಜಿಸಲಾಗಿ ಸದಸ್ಯರು ತಾವಾಗಿಯೇ ದೇಣಿಗೆ ನೀಡುವುದಾಗಿ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ.
ಮಾಡಿದಂತಹ ಶ್ರೀಮತಿ ನಿರ್ಮಲಕ್ಕ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಶಿವಳ್ಳಿ ಸ್ಪಂದನದ ಪದಾಧಿಕಾರಿಗಳಾದಂತಹ ನಿರ್ಗಮಿತ ಪದಾಧಿಕಾರಿಗಳು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುತ್ತೇವೆ. ವೇದಿಕೆಗೆ ಬಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಶಾಂತಕ್ಕ, ಶ್ರೀಮತಿ ಶಿಲ್ಪಾ, ಶ್ರೀಮತಿ ಚೇತನಕ್ಕ ದಯವಿಟ್ಟು ವೇದಿಕೆಗೆ ಬಂದು ಇದರ ಇಂದಿನ ಕಾರ್ಯಕ್ರಮದಲ್ಲಿ ಇದರ ಮುಂಚಿತವಾಗಿ ಪದಾಧಿಕಾರಿಯ ಸ್ಥಾನವನ್ನು ಜವಾಬ್ದಾರಿಯಿಂದ ನೆರವೇರಿಸಿ ಈ ಶಿವಳ್ಳಿ ಸ್ಪಂದನ ಒಂದು ಒಳ್ಳೆ ಘಟ್ಟಕ್ಕೆ ಬರಲಿಕ್ಕೆ ಮಹಿಳಾ ಘಟಕವನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿದಂತಹ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ನಾವು ಗೌರವಿಸಬೇಕಾದುದು ಆದ್ಯ ಕರ್ತವ್ಯ. ಹಾಗೆ ಶಿಲ್ಪಾ ಬಾಲಚಂದ್ರ ಲ್ಯಾಂಗ್ವೇಜ್ ಹಾಗೂ ಶಾಂತಕ್ಕ ಬಾಳೆಬೆಲೆ ದಯವಿಟ್ಟು ವೇದಿಕೆಗೆ ಬಂದು ಆಚರಣೆಯಾಗಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಮ್ಮ ಶಿವಳ್ಳಿ ಸ್ಪಂದನ ದೇವರೈಲು ವಲಯದ ಗೌರವಾರ್ಪಣೆಯನ್ನು ತಾವು ದಯವಿಟ್ಟು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇವರನ್ನು ಈಗಿನ ಪದಾಧಿಕಾರಿಗಳು ವೇದಿಕೆಗೆ ಕರೆದುಕೊಂಡು ಬರಬೇಕು. ಗೌರವಾರ್ಪಣೆ. ನಮ್ಮ ಶಾಂತಕ್ಕ ಹಾಗೂ ಶಿಲ್ಪಾ ಬಾಲಚಂದ್ರ ಎಲ್ಲರಿಗೂ ಪರಿಚಿತರೆ. ಇವರು ಈ ಮುಂಚಿತವಾಗಿ ಶಿವಳ್ಳಿ ಸ್ಪಂದನ ದೇವರೈಲು ವಲಯದ ಮಹಿಳಾ ಘಟಕದ ಜವಾಬ್ದಾರಿಯನ್ನು ನಿರ್ವಹಿಸಿದವರು. ಅಚ್ಚುಕಟ್ಟಾಗಿ ಸಂಘಟನೆಯನ್ನು ನಡೆಸಿ ಇತ್ತೀಚೆಗೆ ಹೋದ ವರ್ಷ ನಡೆದಂತಹ ಒಂದು ಕ್ರೀಡಾಕೂಟದಲ್ಲಿ ಕೂಡ ನಮ್ಮ ವಲಯಕ್ಕೆ ಹೆಸರನ್ನು ತಂದುಕೊಡಲಿಕ್ಕೆ ತುಂಬ ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟು ಹೆಸರನ್ನು ತಂದುಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅದನ್ನು ತಿಳಿಸಬೇಕಾಗುತ್ತದೆ ಕರ್ತವ್ಯ. ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಕೂಡ ನೆರವೇರಿಸಿದ್ದಾರೆ. ದೇವರೈಲು ವಲಯದಲ್ಲಿ ಒಳ್ಳೆ ಘಟಕವನ್ನು ಹೆಸರನ್ನು ತರಲಿಕ್ಕೆ ಒಳ್ಳೆ ರೀತಿಯಲ್ಲಿ ಶ್ರಮಿಸಿದ್ದಾರೆ. ಮುಂಚಿನ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರ ನೇತೃತ್ವದಲ್ಲಿ ಇವರ ಜವಾಬ್ದಾರಿ ಉತ್ತಮ ರೀತಿಯಾಗಿ ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವರನ್ನು ಗೌರವಿಸುವುದು ನಮಗೆ ಒಂದು ಹೆಮ್ಮೆ. ವೇದಿಕೆಯಲ್ಲಿ ನಮ್ಮ ಹಿರಿಯರು ಹಾಗೆ ಕೇಂದ್ರದ ಉಪಾಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಿದಂತಹ ಯಶೋಧಕರವರು ದಯವಿಟ್ಟು ವೇದಿಕೆಗೆ ಬಂದು ಅವರನ್ನು ಗೌರವಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಮಹಿಳಾ ಘಟಕದ ಉಪಾಧ್ಯಕ್ಷರಾದಂತಹ ನಿರ್ಮಲಕ್ಕ ಹಾಗೂ ಕಾರ್ಯದರ್ಶಿಯಾದಂತಹ ಪುಷ್ಪಲತಾ ಇವರು ಕೂಡ ವೇದಿಕೆಯಲ್ಲಿದ್ದು ಅವರಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ಗೌರವಿಸಬೇಕಾಗಿ ನಮ್ಮಲ್ಲಿ ವಿನಂತಿ. ಕಾರ್ಯದರ್ಶಿಗಳಾದಂತಹ ಮೂರು ಸಲ ನಂದಕಿಶೋರ್ ಅಣ್ಣ, ಎಸ್
ವರ್ಷದ ಪದಾಧಿಕಾರಿಯನ್ನು ಕಂಡುಕೊಂಡಂತೆ ಅವರು 1 ವರ್ಷದಲ್ಲಿ ಮಾಡಿದಂತಹ ದುಡಿಮೆ ತುಂಬ ಶ್ರೇಷ್ಠವಾಗಿದೆ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಒಂದೇ ಒಂದು ಕಾರ್ಯಕ್ರಮವನ್ನು ನಮ್ಮ ದೇರಬೈಲು ವಲಯ ಬಿಟ್ಟು ಹಾಕದ ಹಾಗೆ ಎಲ್ಲ ಕಾರ್ಯಕ್ರಮ, ಸ್ಪೋರ್ಟ್ಸ್ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅತಿ ಹೋರಾಟದಿಂದ ಅವರು ಅವರ ಒಂದು ಇದರಲ್ಲಿ ಮೇಲುಸ್ತುವಾರಿಯಲ್ಲಿ ಮಾಡಿರುತ್ತಾರೆ. ಸನ್ಮಾನಿತರಾದ ತಮಗೂ ನಮ್ಮ ವಲಯದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ನವೀನ್ ಚಂದ್ರ ಭಟ್ ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದೇವಸ್ಥಾನದ ಎಲ್ಲ ಮೆಂಬರ್ಗಳಿಗೆ ಒಂದು ನಮಸ್ಕಾರಗಳು. ಈಗ ನಮ್ಮ ರಾಘವೇಂದ್ರ ಉಡುಪರ ಆದದ್ದು, ನಮ್ಮ ಪ್ರೆಸಿಡೆಂಟ್ ಆದದ್ದು ಬಹಳ ಒಂದು ಸಂತೋಷದ ವಿಷಯ. ಯಾಕೆಂದರೆ ಅವರು ನಮ್ಮನ್ನು ಬಹಳ ಸಂದರ್ಭದಲ್ಲಿ ಮುಂದೆ ಇದು ಮಾಡ್ತಾ ಇದ್ದಾರೆ. ಬಹುಶಃ ಈ ಸಲದ ನಮ್ಮ ಇದರಲ್ಲಿ 13 ವಲಯಗಳಲ್ಲಿ ನಮ್ಮದು ಕಾರ್ಯಕ್ರಮ ಎಲ್ಲ ಮಾಡೋ ಮಟ್ಟಿಗೂ ಚೆಂದ ಆಗ್ತದೆ ಅಂತ ಕಾಣ್ತದೆ. ನಾನು ಅಡಪಿ ಒಂದು ಕಡೆ ಹೋಗಿದ್ದೆ, ಅಲ್ಲಿ ಎಲ್ಲರೂ ಹೇಳಿದರು ನಿಮ್ಮದು ಮನೆ ಕುಂಕುಮಾರ್ಚೆಲ್ಲ ನಾವು ಟಿ ವಿಯಲ್ಲಿ ನೋಡಿದ್ರೆ ಭಾರಿ ಚೆಂದಾಗಿದೆ, ಅಷ್ಟು ಚೆಂದ ವ್ಯವಸ್ಥೆ ಯಾರು ಮಾಡಿದ್ದಂತ. ನಾನು ನಮ್ಮ ಇವರು ಪ್ರೆಸಿಡೆಂಟ್ ರಾಘವೇಂದ್ರ ಉಡುಪರ ಮಾಡಿದ್ದು ಅಂತ ಹೇಳಿದೆ. ಹಾಗೆ ಇದು ಬಹುಶಃ ಅಭೂತಪೂರ್ವವಾಗಿ ಆಗ್ತದೆ ಈ ಕಾರ್ಯಕ್ರಮವು. ಅದರಿಂದ ಎಲ್ಲರಿಗೂ ನಾನು ದೀಪಾವಳಿ ಶುಭಾಶಯಗಳನ್ನು ಹೇಳ್ತೇನೆ. ಅದೇ ರೀತಿಯ ರಾಘವೇಂದ್ರ ಉಡುಪರ ಈ ರೀತಿ ನಮ್ಮನ್ನು ನಡೆಸ್ಕೊಂಡು ಹೋಗೋದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕೊನೆಯದಾಗಿ ಅಧ್ಯಕ್ಷರಿಂದ ಒಂದೆರಡು ಮಾತುಗಳು. ಇರುವಂತಹ ನಮ್ಮ ವಲಯದ ಆ ವೇದಿಕೆ ಉಡುಪುನಂಚಿನ ಎಂಗ್ಲೇನೋ ಅವು ಕನ್ನಡದ ಓದ್ಬೋದು ಪಾತ್ರವೇ ವರ್ಗ ಕ್ಷಮಿಸಲಿ. ವೇದಿಕೆ ಉಡುಪುನಂಚಿನ ಎಂಗ್ಲೇನೋ ಹಿರಿಯರು ಎಂಗ್ಲೇನೋ ಬೇರೆ ಬೇರೆ ವಲಯ ಸ್ಪಂದನಂತೂ ಗೌರವ ಸಹಾಯಕರು ಎಂಗ್ಲೊಜ್ಜಿ ಜಾತ ಕಾರ್ಯಕ್ರಮ ಕೊಡೋಂತಾಗಲ್ಲ ಅಕಡೆ ಗೇಣು ಅಕಡೆ ಪೊರ್ತುಗು ವಂದನೆ ತಂತು ಅಂಜನೆ ನನ್ನ ಅಭಯ ಹಿರಿಯರು ಈ ಸಾರಿ ಎಂಗ್ಳು ದೀಪಾವಳಿ ಸಂಭ್ರಮ ಹಂಪ ಬಂದಾಗ ಉದಾರ ಕೊಡುಗೆಯನ್ನು ಕೊಡ್ತೇವೆ. ಅಕ್ಲೆನ್ನ ಈ ಪೊರ್ತು ಅಕ್ಲೆನ ಆಶೀರ್ವಾದ ಗೆದ್ದು ಅಂಜನೆ ಎಂಗನ ಆತ್ಮೀಯ ಸ್ನೇಹಿತೆಲ್ಲ ಅಂಜನೆ ಎಂಗನ ವಲಯ ಅಂತೂ ಸದಸ್ಯಲ್ಲ ಅಕ್ಕಳು ಎಂಗನ ಸ್ಪಂದನಗೋಸ್ಕರವಾದ ಮಸ್ತ್ ಕೊಡುಗೆ ಇದಾನಿಲ್ಲ. ವೈಗು ವಿಷಯಗಳ ಕೊಡುತ್ತಾಂಡ ಏನುಳ್ಳು ಎಂಗೆ ದುಂಬೋಲೆ ಮನಸ್ಸು ವೇದಿಕೆ ಅಕ್ಲೆನ ಏನ ಗೌರವ ಅಂತಂದ್ರೆ ಸತೀಶಣ್ಣ ಅಂಜನೆ ಎಂಗಿನ ಮಹಿಳಾ ಘಟಕಂತೂ ಸದಸ್ಯ ಉಪಾಧ್ಯಕ್ಷರನ್ನು ನಿರ್ಮಲಾ ಕಲ್ಲ ಇವತ್ತು ವಂದನೆ ಅಂತೊಂದು ಅಂಜನೆ ಕಾರ್ಯದರ್ಶಿ ಪುಷ್ಪಲತಾ ಕಲ್ಲ ವಂದನೆ ಅಂತೊಂದು ವೇದಿಕೆದು ಹೊಂಬಾಡು ಅಂಚಿನೋ ಎನ್ನೋ ಮಂದ ಹಿರಿಯರ್ಲ ಅಂಜನೆ ಹೆಂಗೆ ಆಶೀರ್ವಾದ ಅಂಚಿನೋ ಮಂದಿರಲ್ಲ ದೇರಬೈಲ್ ಸ್ಪಂದನದ ಸದಸ್ಯರೆಲ್ಲ ಈ ಪೊಟ್ಟುಗು ಹೃತ್ಪೂರ್ವಕ ವಂದನೆ ಅಂತೊಂದು 2 ಪಾತ್ರೆ ಜಾಸ್ತಿ ಪಾತ್ರೆ ಸಮಯ ಇರ್ತೇನೆ. ವಿಶೇಷವಾದ ಒಂದು ನಮ್ಮ ಕಮಿಟಿ ಆಯ್ತು 3ನೇ ಕಾರ್ಯಕ್ರಮ ಸುರುತು ಮಾಡಿದ ಕೂಟ, 2ನೇದು ಸಾರ್ವಜನಿಕ ಕುಂಕುಮಾರ್ಚನೆ, ಇನಿ ದೀಪಾವಳಿ ಸಂಭ್ರಮ ಹೋಯಿ 2 ಕಾರ್ಯಕ್ರಮಗಳ ಯಶಸ್ವಿ ಆಗ್ತದೆ. ಅವು ನೈನನ್ನೇ ಬಂದಿದೆ ಎಲ್ಲ ಮುಂದಾಳತ್ತು ಅತ್ತು ಈಗಲಿನ ಸಹಕಾರ ಇಂಗಳು ಏನು ಪ್ರತಿಯೊಂದು ವಿಷಯ ಬಂದಾಗ ಇಲ್ಲಿ ಜಪ್ಪಲೆ ಗೆಡ್ಡೆ ಕೆಲಸ ದುಂಬೋಲೆ ಇಂಗಳು ಬೆರಿದಕ್ಕಿಂತ ಅವು ಕಾರ್ಯಕ್ರಮ ಯಶಸ್ವಿ ಆಗುವಂಥದ್ದು. ಈಚಿನ ಸಹಕಾರಿಗಳನ್ನು ನಿರಂತರವಾದ ಕೂಡ ಇದು ದೇರಬೇಗ ವಲಯ ಈತ ಮುಟ್ಟ ಎಡ್ಡೆ ಬುಧರ್ಲ ನನಲ ಎಡ್ಡೆ ಬುಧರ್ಲ ಪೂರ ಸಹಕಾರವಾಗುವುದು ಅಂಜನೆ ಇನ್ನಿತು ದೀಪಾವಳಿ ಸಂಭ್ರಮ ಕಾರ್ತೀಕ ಮಾಸ ಅಂತ ಸಂದರ್ಭಡು ಕ್ಷೇತ್ರದಲ್ಲಿ ದೀಪಾವಳಿ ಸಂಭ್ರಮ ನಮ್ಮ ಮಂದಿರಲ ಬ್ರಾಹ್ಮಣ ಶಿವಳ್ಳಿ ಬ್ರಾಹ್ಮಣರು ಪೂರ ಒಗ್ಗಟ್ಟಿನಿಂದ ಒಂದು ಆಚರಣೆ ಬಂದೊಂದು ಮೀಟಿಂಗ್ ಒಳ್ಳೆದೆ ಮಂದಿರಲ ಸಾಧಾರಣ ಪೂರ ಬರ್ತೀರಿ ಕೆಲವರಿಗೆ ಅನಾನುಕೂಲ ಅಂತ ಬರ್ರೆ ಆ ಹೊರತು ಮಂದಿರಲ ಒಂದು ಸಲಹೆಗಳು ನಂಬುಗ ಪುರ್ಲಂಬುಗ ಮಂದಿರಲ ಸೇರಿದ ಮಂದಿರಲ ಸೇರಿದ ಮಾತ್ರ ಒಗ್ಗಟ್ಟಿನಲ್ಲಿ ಬಲ ಇದೆ. ಆಯ್ತು ವಂಚಿತಾಂತದಿಂದ ಹಣದ ಬಲ ಒಂಚೂರು ಕಮ್ಮಿ ಆಗ ನಡಪೆರಲ ಒಂಚೂರು ಕಷ್ಟ ತುಂಬು ಹೇಳ ಅಂಚ ಬಲ ಕಮ್ಮಿ ಆಗ್ಬೋದು ಮಂದಿರಲ ಒಗ್ಗಟ್ಟು ಅಂಬುಗ ಮಂಜಿ ಒಂದು ಆಶ್ವಾಸನೆ ಇಲ್ಲ ಅಂಚೆ ಧೈರ್ಯವನ್ನು ಕೊಡಿಯಾರು ಧೈರ್ಯವನ್ನು ಕೊಡಿಬೇಕು. ಮಹಿಳಾ ಘಟಕದ ಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ ಇನ್ನೇನು ಮುಂದುವರಿಸುತ್ತಾನೆ ಐಕ್ಯಕ್ಕೆ ಬೋಡಿನ ಕಾರ್ಯಕ್ರಮ ನಮ್ಮ ವಾಟ್ಸಪ್ ಸಂದೇಶವನ್ನು ಬಾರ್ದ 2 ಕಾರ್ಯಕ್ರಮ ಇನ್ವಿಟೇಷನ್ ಅಂತ 3ನೇ ಕಾರ್ಯಕ್ರಮಕ್ಕೂ ವಾಟ್ಸಪ್ ಇನ್ವಿಟೇಷನ್ ಅಂತ ಜಗೊಂಡ ಸಮಯ ಸಂದರ್ಭ
ರಂಜಿತ್ ಬರ್ರಾತ್ರಿ நல்ல ಸುಮಾರು ಜನ ಬರ್ರೆಲ್ಲ ಒಳ್ಳೆಯದು ನಮ್ಮ ವಲಯ ಉಂಟು ಕೆಲವರು ಕಾರ್ಯಕ್ರಮ ನಿಮಿತ್ತ ಬರ್ರೆ ಆಪರಿಟ್ಟು ಸೂಚನೆ ಮೆಸೇಜ್ ಎಲ್ಲ ಕೊಳ್ತೇವೆ ನಾನಾದ್ರು ಈ ವಲಯ ಉಂಟು ಎಡ್ಡೆ ಕಾರ್ಯಕ್ರಮ ಆದರೆ ಇಲ್ಲಿನ ಪೂರ ಸಹಕಾರ ಕೊಡು ಅಧ್ಯಕ್ಷ ಬುಧವಾರ ಮಾತ್ರ ಅಧ್ಯಕ್ಷೆಯಿಂದ ಅದು ಬೆಟ್ಟು ಜಾಲ ಇದ್ದು ಇಂಗ್ಲಿನ ಸಹಕಾರದಿಂದ ಮಾತ್ರ ಸಂಘಟನೆ ಮಿಟ್ಟು ಬರ್ರೆ ಸಾಧ್ಯ ಅಧ್ಯಕ್ಷ ಮಿಟ್ಟು ಬರ್ಬೇಕು ನಮ್ಮ ವಲಯ ಮಿಟ್ಟು ಬರ್ಬ ಅಂಚನಿದ್ದವರ ಈ ಸಹಕಾರ ನಿರಂತರವಾದ ಇಂಗ್ಲಿನ ಒಪ್ಪಾಡು ನನ್ನ ಜಾಸ್ತಿ ಪಾತ್ರ ಸಮಯ ಆದ ಮಸ್ತ್ ಕಾರ್ಯಕ್ರಮ ಅವರುಂಟು ಅಂಚನಿಂದ ಕಾರ್ಯಕ್ರಮಕ್ಕೆ ಒಂದೇ ಕೊಟ್ಟು ಧನ್ಯವಾದ ಅರ್ಪಣೆ ತೊಂದು ಸಮಾರಂಭ ಅಂದರೆ ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಬರ್ತದೆ ಈಗ ಮಸ್ತ್ ರೀತಿಯ ವೇದಿಕೆಯನ್ನು ಕೊಡಲನ್ನು ನಮ್ಮ ಗೌರವ ಸಲಹೆಗಾರರು ನವೀನಣ್ಣಗೆ ಹೃತ್ಪೂರ್ವಕ ಧನ್ಯವಾದ ಅರ್ಪಣೆ ತೊಂದುಳ್ಳೆ ಅಂಚನೆ ಎಂಗ್ಲನು ಹಿರಿಯರು ನಾರಾಯಣ ಉಡುಪ ಮೇಗ್ಲೆಲ್ಲ ಈ ಪೊರ್ತುಗೂ ಹೃತ್ಪೂರ್ವಕ ಧನ್ಯವಾದ ಅರ್ಪಣೆ ಅಂಚನೆ ನಮ್ಮ ಆತ್ಮೀಯ ವಲಯದ ಸದಸ್ಯ ಸತೀಶನ್ ಲ್ಯಾಂಡಿಂಗ್ಸ್ ಮುಗ್ಲೆಲ್ಲ ಈ ಪೊರ್ತುಗೂ ಆತ್ಮೀಯ ಧನ್ಯವಾದ ಅರ್ಪಣೆ ಅಂಚನೆ ಹಿರಿಯರು ಅಗಳು ಆನೆ ಉಪಾಧ್ಯಕ್ಷ ಅಪ್ಪನಾಗನೆ ಬೋತ್ರಿ ಮಾರ ಸ್ಪಂದಿಸ್ತೇವೆ ಇಂಗಳು ಉಪ್ಪುಲೆ ಇಂಗಳಿಗೆ ಬೆರಿಸ ಒಳ್ಳೆ ಟೆನ್ಷನ್ ಅಂಬೋದ್ರಿ ಮಂತೆಲ್ಲ ಬರ್ತೀರಿ ಪೊರ್ಲಾಂಬುಗ ಇನ್ನು ಹಿರಿಯರನ್ನು ಕೊಳ್ಳೋದೆಂತವರ ಕಿರಿಯರು ನಮ್ಗೆ ಒಟ್ಟಿಗೆ ಸೇರೋಂಡೆ ನನಾಥ ಅಂಗನ ಈ ಸ್ಥಾನ ಉಂಟು ಈಗ ವಲಯ ಉಂಟು ನನಾಥ ಕಾರ್ಯಕ್ರಮ ಅವಳು ಮುಗ್ಲಿಗೆ ಈ ಪುಸ್ತಕದ ಪೂರಕ ಧನ್ಯವಾದ ಅರ್ಪಣೆ ಅಂಜನೆ ನಮ್ಮ ಕುಡಂಜಿ ಹಿರಿಯರು ಗ್ರೂಪ್ಸ್ ಕಂಡಪಟ್ಟು ಉಂಟು ಜಯಪಂಡ ಒಂದು ವಾರ ತಿಂದು ಇಂಕೊಳ್ಳೋದೊಂದುಳ್ಳೆ ಮಿಂಚ ಅಂತಂದಿಲ್ಲ ಈಗೇನು ಬಂಡೆ ನಿಂಗಳು ಅಧ್ಯಕ್ಷರ ಪೂರ ಮಾಡೋದಿದ್ದಿ ನಿಂಗಳು ಎಂಜಿನ ನಂಬರ್ ಕೂಡ ಜೊತೆ ಬೋಲೆ ಎಲ್ಲ ನೀತಿಕೊಳ್ಳಿ ಪೂರ್ಣ ಪ್ರಮಾಣದ ಎಡ್ಡೆ ಒಂದು ಛಲವಾತು ನಮ್ಮ ಬನ್ನೋಳಿ ಸುನಗ ಮಾತ್ರ ಪ್ರಯಾಣ ಗಂಡ ಹಾಗೆ ದೇಹಕ್ಕೆ ನನಾಥ ಶಕ್ತಿ ಆ ದೇವರು ಕೊಡೋಡಿ ಸಂಘಟನೆಗೆ ನಂಬರೆ ಹಾಗೆ ಈ ಪೊರ್ತುಗೆ ವಿಫಲತಕ್ಕಾಗಿಲ್ಲ ಈ ಪೊರ್ತುಗೆ ಪೂರಕ ಧನ್ಯವಾದ ಅರ್ಪಣೆ ಅಂಜನೆ ಗೌರವಾರ್ಪಣ ಸ್ವೀಕಾರವನ್ನು ಒಂದು ಶಾಂತ ಒಂದು 2 ಪಾತ್ರ ಇರ್ತಾರೆ ಈಗ ಆಶೀರ್ವಾದ ಅಂತ ತಗೊಂಡಿದೆ ಅಂತ ಕೊಳ್ಬೇಕು ಮಾತರಿಗಳ ನಮಸ್ಕಾರ ಏನು ಎನ್ನ 5 ವರ್ಷ ಅಂತ ಶಿವಳಿ ಸ್ಪಂದನ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಅಂತಹ ಕಾರ್ಯಕ್ರಮವು ಸಹಕಾರ ಕೊಳ್ಳುವಂತ ಎನ್ನ ಮಹಿಳಾ ಘಟಕದ ಸದಸ್ಯರಿಗೆ ಮಸ್ತ್ ಧನ್ಯವಾದ ಮಾಡ್ತೇವೆ ನಾನು ತುಂಬ ಈ ಶಿವಳಿ ಸ್ಪಂದನ ಇದೇ ರೀತಿ ನಡ್ಕೊಳ್ಕಂತ ಅದೇ ಹೇಳ್ಕೊಂಡ್ರೆ నేను ఎన్ని మాత్రం ఎక్స్పెక్టేషన్ అంత మాత్రం సపోర్ట్ ఏంటి సిక్కినది నాన్న అందులో ఎన్న ಕೈ ಮೀರಿ ಆನಾಟ ಕಾಯಿಲೆ ಏನು ಈ ಕಾರ್ಯಕ್ರಮ ಅಂತ ಅಂತಿದೆ ಅಂತ ಆ ಒಂದು ಶಕ್ತಿ ಅನ್ಕೊಂಡು ಜೊತೆ ಎನ್ನ ಒಟ್ಟು ನಮ್ಮ ಮೆಡ್ಡೆ ಲೆಕ್ಕನೇ ಎನ್ನ ಪದಾಧಿಕಾರಿಗಳು ಎನ್ನ ಕಿರಿಕಿನ ಪದಾಧಿಕಾರಿಗಳು ನಮ್ಮ ಮೆಡ್ಡೆ ಲೆಕ್ಕನೇ ಅಂತ ಸಹಕಾರ ಕೊಡ್ತಾರೆ ಯಾಕಂದರೆ ತುಂಬ ಧನ್ಯವಾದ ಮಾಡ್ತೇವೆ ಮತ್ತು ಕಾರ್ಯಕ್ರಮ ಸಹಕಾರ అంటే భారీ ఎన్నో తీర్చి సహకారం జానకేట ಮತ್ತೆ ఇలా రంగానే మనకి మస్తు సహకారపడతారు అట్లాగే నేను ధన్యవాదాలు ఇంకొంది కార్యక్రమ అంశం ఉంది వరది పుస్తకాన్ని ఇంకొన్ని ఇంకా ఇక్కడ కార్యదర్శి కాన్ఫరెన్స్ కూడా ఇంకా కార్యదర్శి ಅಂಜನೆ ಇನ್ನಿತ ಕಾರ್ಯಕ್ರಮಕ್ಕೆ ರತ್ನಂಚಿನ ಮಂತ ವಲಯದ ಸದಸ್ಯರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದ ಅರ್ಪಣೆ ಅಂತಂದು ದುಂಬದ ಕಾರ್ಯಕ್ರಮವನ್ನು ನಮ್ಮ ಈ ವೇದಿಕೆಯನ್ನು ಕೊಟ್ಟುಕೊಳ್ಳುವ ಧನ್ಯವಾದ. ಭಾರತ ಮಾತೆಯನ್ನು ಸ್ಮರಿಸುವಂತಹ ಒಂದು ದೇಶಭಕ್ತಿ ಗೀತೆ ವೇದಾಂತ್ ಮತ್ತು ರಘುನಂದನ್ ಇವರಿಗೆ. ಸುಮಧುರ ಭಾಷಿಣಿ ಸುಖದ
ಧನ್ಯವಾದಗಳು. ಮುಂದೆ ಕಾವ್ಯ ಭಟ್ ಇವರಿಂದ ಹಾಡು. ಇವರಿಗೆ ಕಿರುಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತೀನಿ. ಉಡುಪಿಯ ಕೃಷ್ಣನ ಕಂಡೀರ, ಉಡುಪಿಯ ಕಂಡೀರ, ಉಡುಪಿಯ ಕೃಷ್ಣನ ಕಂಡೀರ, ಕೃಷ್ಣನ ಕಂಡೀರ, ಕೃಷ್ಣನ ಕಂಡೀರ, ಕೃಷ್ಣನ ಉಡುಪಿಯ ಕಂಡೀರ, ಉಡುಪಿಯ ಕಂಡೀರ, ಉಡುಪಿಯ ಕೃಷ್ಣನ ಕಂಡೀರ. ಜಗದೊಡೆಯ ಬಂದ ಉಡುಪಿಯಲಿಂದ ಕಡುಕಡಲ ದಾರಿಯಿಂದ, ಜಗದೊಡೆಯ ಬಂದ ಉಡುಪಿಯಲಿಂದ ಕಡುಕಡಲ ದಾರಿಯಿಂದ, ಮಿಗಿಲುಂಟೆ ಚಂದ ಕಣ್ಗಳಾನಂದ ಆನಂದ ಕಂದನಿಂದ, ದ್ವಾರಕೆಯ ವಾಸ ಓ ಋಷಿಕೇಶ ಸಾಕೆನಿಸಿತೇನು ಈಶ, ಮಾರಿಯಲ್ಲಿ ಬಂದೆ ದಾರಿಯಲ್ಲಿ ನಿಂದೆ ನೀ ದಾಟಿ ದೇಶ ದೇಶ, ಉಡುಪಿಯ ಕಂಡೀರ, ಉಡುಪಿಯ ಕೃಷ್ಣನ ಕಂಡೀರ, ಉಡುಪಿಯ ಕಂಡೀರ, ಉಡುಪಿಯ ಕೃಷ್ಣನ ಕಂಡೀರ. ಕಡಲೋದು ಕೈಯ ಕಡು ನೀಲಿಮೈಯ ಹಿರಿಗಾಲರೂಪ ಕಂಡು, ಕಡಗೋಲು ಕೈಯ ಕಡು ನೀಲಿಮೈಯ ಹಿರಿಬಾಲರೂಪ ಕಂಡು, ಕೊಡಮಡದ ಶಿರವು ಜೋಡಿಸದ ಕರವು ಬರಿ ಹುಲ್ಲು ಮಣ್ಣು ತುಂಬು, ಆ ಮೊಗಳು ನಗೆಗೆ ಆ ನಿಂತ ಬಗೆಗೆ ಮರುಳಾದಳಂತೆ ಗೋಪಿ, ಶ್ರೀಮಧ್ವಗೊಲಿದ ಕೃಷ್ಣನನೆ ಗೆಲಿದ ಮೆಕ್ಕಳದ ನಾಡು ಉಡುಪಿ, ಉಡುಪಿಯ ಕಂಡೀರ, ಉಡುಪಿಯ ಕೃಷ್ಣನ ಕಂಡೀರ, ಉಡುಪಿಯ ಕಂಡೀರ, ಉಡುಪಿಯ ಕೃಷ್ಣನ ಕಂಡೀರ.
ಕಡೆಯ ದಾರಿ ಭಕ್ತರಿಗೆ ತೋರಿ ನಮ್ಮೆನೆಯ ಬೆಣ್ಣೆ ಕಡೆದು ಆನಂದ ತೀರ್ಥರೇಖರೆ ಪಾರ್ಥ ಸಾರಥಿಯು ಕರಗಿ ಬಂದು ತಾನಿಂದ ಕಲ್ಲಿನೊಳಗಿಂದ ಎಲ್ಲಿ ವೈಕುಂಠವನ್ನೇ ತಂದು ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಕೃಷ್ಣನ ಕಂಡೀರ ಕೃಷ್ಣನ ಕಂಡೀರ ಕೃಷ್ಣನ ಉಡುಪಿಯ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಕಿರು ಪ್ರಹಸನ ಯಶೋಧ ಮತ್ತು ಬಳಗ. ಬೇಗ ಬನ್ನಿ ಅಂತ ಅವರು ನೋಡಿ ನಾವು ಬಂದಾಗ ಆದರೆ ಮತ್ತೆ ನೋಡ್ತಾ ಇದ್ದಾರೆ ಹೋಮಿಯೋಪತಿ ಶಾಪ್ ಅಲ್ಲಿ ಕೆಲಸ ಮಾಡ್ತಾರೆ ಬರ್ತಾರೆ ಈಗ ಅವರ ಜಾತಕ ಉಂಟಲ್ಲ ನಿಮ್ಮ ಮಗನಿಗೆ ಈಗ ನಾನು ಕರ್ಕೊಂಡು ಬರ್ತೀನಲ್ಲ ಹೌದು ನೋಡಿ ಇವರ ಕೃಪಕ ಮಗಳು ಆಯ್ತಾ ನೋಡಿ ನಿಮ್ಮ ಮಗನ ಸರಿಯಾಗಿ ನೋಡಿ ಮಾತಾಡಿ ಮಾತಾಡಿ ಬಗ್ಗೆ ಮಾತಾಡೋ ಮಗಳು ನನ್ನ ವಹಿವಾಟು ಆಗ್ತಲ್ಲ ಮ್ಯಾಟ್ರಿಮೋನಿಯಲ್ಲೆಲ್ಲ ಬಿಟ್ಟು ಉಂಟಲ್ಲ ಅದೆಲ್ಲ ಆಗುವಂಥ ವಹಿವಾಟು ಎಲ್ಲ ಇದೆ ಇದು ನಾನು ಜನ ಸರಿ ಮಾಡಿದ್ದು ಫೇಸ್ಬುಕ್ ವಾಟ್ಸಪ್ ಇಲ್ಲ ಇನ್ನು ನಕ್ಷತ್ರ ಜೋಡಿಸ್ತಿಲ್ಲ ನಕ್ಷತ್ರ ಇದೆಲ್ಲ ಸರಿಯಾಗಿದೆ ಇಲ್ಲ ರಾಶಿಗಾಗಿ ಅವ್ರಿಗೆ ಗೋಧಿ ರಾಶಿ ನಿಮ್ಗೆ ಭತ್ತದ ರಾಶಿ ಆಯ್ತಾ ನೋಡಿ ಮಾತಾಡಿ ಈಗ ಸರಿ ಮಾತಾಡಿ ನೋಡಿ ನಿಮಗೆ ಯಾವುದೇ ಸಂಶಯ ಇರಬಾರ್ದು ಅದಕ್ಕೆಲ್ಲ ಸರಿ ಮಾಡಿಕೊಳ್ಳಿ ಆಯ್ತಾ ಸರಿ ನಾನು ಇಲ್ಲಿದ್ದೇನೆ ಓಕೆ. ನೋಡಿ ಪುಷ್ಪಕ, ನಮ್ಮ ಮನೆಗೆ ಬರುವ ಹುಡುಗಿ ಹಾಗೆ ಇರಬೇಕು ಹೀಗೆ ಇರಬೇಕೆಂಬ ಎಕ್ಸ್ಪೆಕ್ಟೇಷನ್ ನನಗೇನಿಲ್ಲ. ನನ್ನ ಮಗ ಇದ್ದಾನಲ್ಲ, ಅಪ್ಪ ಅಮ್ಮ ಅಂದರೆ ಅವನಿಗೆ ಬೆಂಡೆಕಾಯಿ ಲೋಳೆ ರಸ ಹೇಗಿದೆ ಅಟ್ಯಾಚ್ಮೆಂಟ್, ಆ ಥರ ಅವನಿಗೆ ಅಟ್ಯಾಚ್ಮೆಂಟ್ ನನ್ನ ಮಗನಿಗೆ. ಹಾಗಾಗಿ ನನ್ನ ಮನೆಗೆ ಬರುವ ಹುಡುಗಿ ಉಂಟಲ್ಲ, ಹುಳಿಸೋ ಹುಳಿ ತಿಂಡುವ ಥರ ಇರಬಾರ್ದು. ಏನು ಕೇಳಿತಾ? ಆಮೇಲೆ ಮೆಣಸಿನಕಾಯಿ ಥರ ಖಾರವಾಗಿ ಮಾತಾಡಬಾರ್ದು. ಸಾಸಿವೆಗೆ ಪಟ ಪಟ ಅಂತ ಸಿದ್ಧಿಸುತ್ತಾ ಮಾತಾಡ್ತಾ ಮನೆ ತುಂಬ ಓಡಾಡಿಕೊಂಡು ಇರಬೇಕು. ಒಗ್ಗರಣೆ ಹಾಕಿದಲ್ಲ ಇವಾಗ ಗೊತ್ತುಂಟು ಪ್ರಕಾಶ್ ಅಣ್ಣ, ನಿಲ್ಲಿ ನೀವು ಸ್ವಲ್ಪ, ನಾನು ಮಾತಾಡ್ತೇನೆ. ಹುಡುಗಿ ನಿಗೊಂದು ಅವಸರದವರೇ ಇರುವುದು ನೀವು. ನಿನಗೆ ಹೇಳಿದ್ರೆ ಇವತ್ತು ತಡ ಆಗ್ತದೆ ಅಂತ ನಾನು. ಆಮೇಲೆ ಆಲೂಗಡ್ಡೆ ಮತ್ತು ಬಟಾಣಿ ಸೇರಿಸಿದ್ದು ಹೇಗೆ ಹೊಂದಿಕೆ ಆಗ್ತದೆ ಪದಾರ್ಥ, ಆ ಥರ ನಮ್ಮಲ್ಲಿ ಹೊಂದಿಕೊಂಡು ಹುಡುಗಿ ಇರಬೇಕು. ಇಷ್ಟ ನನ್ನದು ಮತ್ತು ನಮಗೆ ಜಾಯಿನ್ ಮಾಡಿ. ಹೌದು ಅದಕ್ಕೆ ನಾನು ನಿಮ್ಮ ಜಾತಕ ಸರಿ ಅಷ್ಟೇ ನೋಡಿದ್ದೆ. ಹೌದಾ? ಹಾಂ ಹಾಂ ಇಲ್ಲ ನನ್ನ ಮಗ ಒಳ್ಳೆ ಭಾಳ ಒಳ್ಳೆ ಹುಡುಗ, ಹಾಗೆಲ್ಲ ಕಣ್ಣೀರು ಬರ್ತದಿಲ್ಲ ಹುಡುಗಿಗಳು ನನ್ನ. ಹಾಂ ಹಾಂ ಆಮೇಲೆ ಈ ಥರ ಅರ್ಥ
ಎಂತ ಎಂತ ನಿಮ್ಮಲ್ಲಿ ಎಂತ ಆಲ್ಫಾನ್ಸೋ ಮಾವಿನ ತರ ತಿಳ್ಕೊಂಡಿದ್ದೀರಾ? ಕನ್ನಡಿ ನೋಡಿ, ಒಳ್ಳೆ ಡ್ರಾಗನ್ ಫ್ರೂಟ್ ತರ ಕಾಣುತ್ತೆ. ಕನ್ನಡಿ ನೋಡಿ, ನಿಮ್ಮ ಮನೆಯಲ್ಲಿ ಪಿಂಪಲ್ಸ್ ಬೇರೆ ಮುಖದಲ್ಲೆಲ್ಲ. ಎಲ್ಲಿ ಮಾಡಿ ಹೌದೌದು ಮತ್ತೆ ಅದು ಅಷ್ಟೇ ನಮ್ಮ ವಿಷಯ. ಹೌದಾ? ಸರಿ ಸರಿ ಸರಿ. ದೇವರೇ ಕೇಳಿದ್ರ ಎಲ್ಲ ಸೇರಿಸಿಕೊಂಡು ತರಕಾರಿ ಮಾಡಿಕೊಂಡು ಬಿಸಿಬೇಳೆ ಬಾತ್ ಮಾಡುವಾಗಿದ್ದಾರೆ. ಹೆಚ್ಚಿನಂತೆ ಇವರು ಈಗ ಬಿಸಿಬೇಳೆ ಬಾತ್ ಮಾಡಿ ಮುಗಿಸ್ತಾರೆ. ಅದಕ್ಕಿಂತ ಮೊದಲು ನಾನು ನನ್ನ ಕಮಿಷನ್ ತಗೊಂಡು ಇವತ್ತು ಹೋಗ್ತೇನೆ. ನಾನು ಯಶೋಧ ನಿಮ್ಮದು ಬಿಸಿಬೇಳೆ ಬಾತೆಲ್ಲ ಮತ್ತೆ ಮಾಡಿ ನನ್ನ ಕಮಿಷನ್ ಕೊಡಿ. ಬನ್ನಿ ಹೋಗುವ. ನನಗೆ ಮುಂದೆ ನೀವು ಬೇಕಾದ್ರೆ ಮತ್ತೆ ಏನು ಬೇಕಾದ್ರೆ ಮದುವೆಯನ್ನು ನಾವು ಮುಂದಿನ ತಿಂಗಳಲ್ಲಿ ಇಟ್ಟುಕೊಳ್ಳಿಕ್ಕಿದ್ದೇವೆ. ಎಲ್ಲರೂ ಬಂದು ನಡೆಸಿಕೊಡ್ಬೇಕಾಗಿ ಕೇಳಿದ್ದಾರೆ. ಧನ್ಯವಾದಗಳು ಯಶೋದಕ್ಕ ಮತ್ತು ಬಳಗ ಇವರಿಂದ. ಫೋಟೋ ಫೋಟೋ ಫೋಟೋ
ತುಷಾರ ನಿರ್ಮಲಾ ಇವರು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದಿನ ಕಾರ್ಯ ನಿರ್ಮಲಕ್ಕ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. पिबरे रामरसं पिबरे रामरसं रसं पिबरे रामरसं पिबरे रामरसं रसं पिबरे रामरसं पिबरे रामरसं जनन मरण भय शोक विदूरं जनन मरण भय शोक विदूरं सकल शास्त्र निगमागमसारं जनन मरण भय शोक विदूरं सकल शास्त्र निगमागमसारं पिबरे रामरसं रसं पिबरे रामरसं पिबरे रामरसं परिपालितसरसिजगद्भाण्डं परिपालितसरसिजगद्भाण्डं परमपवित्रीकृतपाषाण्डं परिपालितसरसिजगद्भाण्डं परमपवित्रीकृतपाषाण्डं पिबरे रामरसं रसं पिबरे रामरसं पिबरे रामरसं
परमहंसम् आश्रमगीतं शुद्ध परमहंसम् आश्रमगीतं शुद्धचौनकं शिखमुखपीठं शुद्ध परमहंसम् आश्रमगीतं शुद्धचौनकं शिखमुखपीठं शिखरे रामरसं शिखरे रामरसं शिखरे रामरसं रसं शिखरे रामरसं शिखरे रामरसं श्री राम जय जय राम श्री राम जय राम जय जय राम ಕೇಳಿಕೊಳ್ಳಿ. ಸರ್ವೇ ತುಷ್ಯಂತಿ ಜಂತವ ತಸ್ಮಾತ್ ಸದೇವ ವಕ್ತವ್ಯಂ ವಚನೇಖಾ ದರಿದ್ರಭಾವಂ ಎಡ್ಡೆಡ್ಡೆ ಪಾತ್ರ ಸುಮಾರು ಉಂಡಿಗೆರೆ ಐದು ದರಿದ್ರ ಇದ್ದೀರಿ ಆತ ಉಂಡಿಗೆರೆ ಎಡ್ಡೆಡ್ಡೆ ಪಾತ್ರ ಸುಮಾರು ಐನಕ್ಕೆ ಏನಂತ ಕೊಡಿ ಎಂಚಿನೈತೆ ಸಂಸಾರ ವಿಷವೃಕ್ಷಸ್ಯ ದೇ ಫಲೇ ಅಮೃತೋಪಂ ಸುಭಾಷಿತ ರಸಾಸ್ವಾದ ಸಂಗತಿ ಶಿಖರೈ ಸಹ ಕಂಡ ಈ ವಿಷವೃಕ್ಷ ಸಂಸಾರ ಉಂಟು ಎರಡೇ ವಿಷಯ ಎಡ್ಡೆ ಉಂಟಾಗಿದೆ ಒಂಜಿ ಸುಭಾಷಿತಂತ ರಸಾಸ್ವಾದ ಅಂತ ಕುಡೊಂಜಿ ಎಡ್ಡೆ ಜನಗಳೊಟ್ಟಿಗೆ ನೀಟಂಪ ಇತ್ತೆ ಎಡ್ಡೆ ಜನಗಳು ಪೂರ ಒಟ್ಟಿಗೆ ಸೇರ್ತೋ ಐದು ಕೆಲವು ಸುಭಾಷಿತ ವಚನಗಳನ್ನು ಕೂಡ ಏನು ಪಣಂತ ಉಂಟು ಕನ್ನಡ ಉಂಟು ಸರ್ವಜ್ಞನ ಉದಾಹರಣೆ ನಮ್ದು ಎಲ್ಲ ಕೇಳ್ತಾರೆ ಅಂದ ದುಮ್ಮಡಿ ಹೆಂಗೆ ಪಾಠ ಉಂಟು ಕೂಡ ಇತ್ತು ಸರ್ವಜ್ಞನ ವಚನ ಕೂಡ ಬರುವಂತಿತ್ತು ಆಯ್ತು ಎಲ್ಲ ಸಂಘ ಒಂದು ಕೆಲವು ಉಂಟು ಐದು ಪಣಪ ಎಂದು ಸರ್ವಜ್ಞ ಈ ಪೂಜಾರಿಂಚಿನ ಮತ್ತನಾಗಿ ಸರ್ವಜ್ಞ ಪೂಜಾರಿಂಚಿನ ಮತ್ತ ಮಂಡ ಆಯನೇ ಪಣ ಒಂದು ಕಡೆ ಪಣತೆ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರ ಒಂದೊಂದು ನುಡಿಗಳಿತು ಸರ್ವರ ಒಂದೊಂದು ನುಡಿಗಳಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಸರ್ವಜ್ಞ ಆಯಗೆ ಪಕ್ಕಡೆ ಬರ್ತದೆ ಆಯ ಇಡೀ ಊರು ತಿರುವಂತೆ ಇತ್ತು ತಿರುವಂತಪುರ ಸಿಕ್ಕನು ಒರಿಯೊಟ್ಟು ಸಿಕ್ಕನು ವಿದ್ಯೆಯನ್ನು ಕೂಡ ಕಲ್ತೊಂದು ಆಯ ಸರ್ವಜ್ಞ ಎಂದು ಆಯನ ಪುರಂಜಿ ಉಂಟು ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡಿಯುವ ಅಗ್ನಿಯೊಂದೇ ಯುಗುತ್ತಿರಲು ಕುಲಗೋತ್ರ ನಡುವೆ ಎತ್ತಳದು ಸರ್ವಜ್ಞ ಅಂತ ಅದು ಸರ್ವಜ್ಞನ ಕುಲ ಗೋತ್ರ ಕೂಡ ಏನೇ ಸರ್ವಜ್ಞನ ಮಾತ್ರ ಗೊತ್ತು ಸರ್ವಜ್ಞನ ಮಂತ್ರ ಹೆಚ್ಚು ಪ್ರಸಿದ್ಧ ಈ ವಚನ ನಂದು ಬೆಚ್ಚನೇ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರಿದ ಸತಿ ಇರಲು ಇಚ್ಛೆಯ ನರಿದ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅವನು ಕಂಡ ಬೆಚ್ಚನೆಯ ಎಡ್ಡೆ ಇದೆ ದುಡ್ಡು ಬೆತ್ತ ಒಡಿ ರೀತಿಯಿಂದ ಅಂಗ ಸ್ವರ್ಗನೇ ಸಿಕ್ಕಿಲ್ಲ ಅನ್ಕೊಂಡೆ ಅನ್ನಂತ ಬಗ್ಗೆ ಕೆಲವು ವಚನ ಬಂತು ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೋಡೆ ತನ್ನಂತೆ ಪರರ ಬಗೆದೋಡಿ ಕೈಲಾಸ ಭಿನ್ನಾಣವತ್ತು ಸರ್ವಜ್ಞ ಇವರಿಗೆ ಅನ್ನ ಕೊಡುಗೆ ಬೆತ್ತ ಎಡ್ಡೆ ಪಾತೆರದು ಅಂತ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅನ್ನದಾನಗಳಿಗಿಂತ ಇನ್ನು ದಾನಗಳಿಲ್ಲ ಅನ್ನಕ್ಕೆ ಮೇಲು ಕೀಳಿಲ್ಲ ಲೋಕಕ್ಕೆ ಅನ್ನವೇ ಪ್ರಾಣ ಸರ್ವಜ್ಞ ಅವನು ಎದ್ದು ಆರೋಗ್ಯದ ಬಗ್ಗೆ ಲೋಕಂತೆ ಆಗಿದೆ ಹಸಿಯ ನೆರೆ ಉಣಬೇಡ ಹಸಿದು ಮತ್ತಿರಬೇಡ ಬಿಸಿ ಬೇಡ ತಂಗಳುಣಬೇಡ ವೈದ್ಯನ ವ್ಯಸನವೇ ಬೇಡ ಸರ್ವಜ್ಞ ಅವನು ಬಡೈತನ ಮಾತ್ರ ಉಳ್ಳೆ ಬಡೈತನ ಉಣತ್ರಿ ಬಿಸಿಯೇ ಉಳ್ಳೆ ತಂಗಳುಣತ್ರಿ ಅಂಚೆತ್ತಿನ ವೈದ್ಯರಡೆ ಕೋಡುದೇ ಇದು ಪಡ್ತದೆ ಕುಡಂಜಿ ಬಂತು ಮಜ್ಜಿಗೆ ಊಟಕ್ಕೆ ಲೇಸು ಮಜ್ಜನಕ್ಕೆ ಮಡಿ ಲೇಸು ಕಜ್ಜಾಯ ತುಪ್ಪ ಉಣಲೇಸು ಮನೆಗೊಬ್ಬ ಅಜ್ಜಿಯೇ ಲೇಸು ಸರ್ವಜ್ಞ ಬಂತು ಅಜ್ಜಿನ ಕಾವುಂಟು ಕುಡಂಜಿ ಎಂದಿನ ತಿಂದ ಎಂಚಾಂಚಾಟದಿಂದ ಅಕ್ಕಿಯನ್ನು ತಿಂಬವನು ಹಕ್ಕಿಯಂತ ಆಗುವನು ಅಕ್ಕಿಯನ್ನು ತಿಂಬವನು ಹಕ್ಕಿಯಂತ ಆಗುವನು ರಾಗಿಯನ್ನು ತಿಂಬವನು ನಿರೋಗಿ ಎನಿಸುವನು ರಾಗಿಯನ್ನು ತಿಂಬವನು ನಿರೋಗಿ ಎನಿಸುವನು ಜೋಳವನ್ನು ತಿಂಬವನು ತೋಳ ಸರ್ವಜ್ಞ ಅಂತ ದುಡ್ಡದ ವಿಷಯ ಪಡ್ತೇವೆ ದನಕನಕ ಉಳ್ಳ ತನಕ ದಿನಕರನಂತಿತ್ತು ದನಕನಕ ಉಳ್ಳ ತನಕ ದಿನಕರನಂತಿತ್ತು
ದನಕನಕ ಹೋದ ಬೆಳಗಾಗಿ ಹಾಯೂರ ಶುರಕನಂತಕ್ಕೂ ಸರ್ವಜ್ಞಾವನ ದನಕನಕ ಇಟ್ಟು ಎರಡು ದುಡ್ಡು ಉಂಟು ಅವಾಗ ಅದು ಕೂಡ ಸೂರ್ಯ ಚಂದ್ರ ಹೊರತು ಏಪ ದುಡ್ಡಿದ್ಯಾ ಆಯ್ತು ಕಡೆ ಎಂದು ಲೆಕ್ಕ ಕೂಡ ನಿಂತು ಮಂತ್ರಿಗಳ ಗೊತ್ತು ಕೂಡ ಕೊಟ್ಟತ್ತು ತನಗೆ ಬಚ್ಚಿಟ್ಟತ್ತು ಕಲರಿಂದೆ ಕೊಟ್ಟತ್ತು ಕೆಟ್ಟಿತನ ಬೇಡ ಇದು ಮುಂದೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞಾಪನ ಸಾಲಗಳಿಗೆ ಮಾಡುತ್ತದೆ ಸಾಲವನ್ನು ಕೊಂಬಾಗ ಹಾಲೋರಗ ಉಂಡಂತೆ ಸಾಲವನ್ನು ಕೊಂಬಾಗ ಹಾಲೋರಗ ಉಂಡಂತೆ ಸಾಲವ ಮರಳಿ ಕೊಡುವಾಗ ಕಿಪ್ಪದಿಯ ಕೀಲು ಮುರಿದಂತೆ ಒಳ್ಳೆ ಕೆಲಸದ ಬಗ್ಗೆ ಉಂಟು ಆಡದೆ ಮಾಡುವನು ರೂಢಿಯೊಳಗುತ್ತಮನು ಆಡದೆ ಮಾಡುವನು ರೂಢಿಯೊಳಗುತ್ತಮನು ಆಡಿ ಮಾಡುವನು ಮಧ್ಯಮನು ಆಡಿ ಮಾಡುವನು ಮಧ್ಯಮನು ಅದಮತ ನಾಡಿಯೂ ಮಾಡದೇ ಇರುವವನು ಸರ್ವಜ್ಞಾನ ಕುಡಂಜಿ ಬಂತೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ತಾ ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞಾನ ಮಕ್ಕಳಿಲ್ಲದ ಮನೆಗೆ ಪಕ್ಕಿ ಇಲ್ಲದ ಅವನದು ದಿಕ್ಕಿಲ್ಲದವನ ಸಂಸಾರ ಕಳ್ಳ ಮನೆ ಹೊಕ್ಕು ಹೋದಂತೆ ಸರ್ವಜ್ಞಾನ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ದೊಡನಾದ ಬಚ್ಚಲಿನ ಕೊಚ್ಚಿನಂತಿಹುದು ಸರ್ವಜ್ಞಾನ ಮದ್ಯಪಾನದ ಬಗ್ಗೆ ಬಂತು ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಗಿ ಬಿದ್ದು ಬರುವವನ ಸದ್ದಡಗೆ ಸಂತಾನವೆದ್ದು ಹೋಗುವುದು ಸರ್ವಜ್ಞಾನ ವಿದ್ಯೆದ ಬಗ್ಗೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿಯು ರಾಟಿ ನಡೆಯುವುದಲ್ಲದೆ ದೇಶದಾಟದೆ ಕೆಡುವು ಸರ್ವಜ್ಞಾಪನ ವಿದ್ಯೆಯೇ ತಾಯಿ ತಂದೆ ಬುದ್ಧಿಯೇ ಸೋದರ ಮಾವ ಅಧ್ವಾನ ಕಾದವನೇ ನೆಂಟ ಸುಖವಿತ ನಿಂಬುದೇ ರಾಜ್ಯ ಸರ್ವಜ್ಞಾಪನ ಆನೆ ನೀರಾಟದಲ್ಲಿ ಮೀನಾ ಕಂಡಂಜುವುದೇ ಹೀನಮಾನವರ ದುರ್ನುಡಿಗೆ ತತ್ವದ ಜ್ಞಾನಿ ಎಂಜುವನೇ ಸರ್ವಜ್ಞಾಪನ ಕಂಡ ಎಂಟು ಜಾಲ ಎಂಟು ಕೆಲಸ ಮೂಲಕ ಮಂತ್ರಿಯಲ್ಲ ಇದು ವಿರೋಧ ಅಂಪೇರು ಆ ವಿರೋಧ ಬೆಳಕರಲ್ಲಿ ಅಡಕೆ ಇಲ್ಲದ ವೀಳ್ಯ ಕಿಡಕಿ ಇಲ್ಲದ ಮನೆಗೆ ಒಡಕು ಬಾಯವಳ ಮನೆ ವಾರ್ತೆ ಎಣ್ಣೆಯ ಕುಡುಕೆ ಹೊಡಿದಂತೆ ಸರ್ವಜ್ಞ ಅಂದ್ಕೊಂಡು ಒಬ್ಬ ಕಡೆ ದೇವರ ಬಗ್ಗೆ ಒಂದು ಬಂತು ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೇ ಮತ್ತೆ ಒಬ್ಬ ಸರ್ವಜ್ಞ ಕರ್ತನು ಜಗಕ್ಕೆಲ್ಲ ಒಬ್ಬನೇ ದೈವ ಸರ್ವಜ್ಞ ಅಂದ್ಕೊಂಡೆ ವಸುದೈವ ಕುಟುಂಬ ಕಂಪನಿ ಒಂದಿನ ಸರ್ವಜ್ಞನ ಈ ವಚನ ಧನ್ಯವಾದಗಳು.